ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ 38 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು ಥಾರ್ ರೋಡ್ ಅಟ್ಯಾಚ್ ಇರುವಂಥ 3 ಎಕರೆ 20 ಗುಂಟೆ ಮಾರುವಂಥ ಜಮೀನಿದು. ಜೊತೆಗೆ ಈ ಜಮೀನಲ್ಲಿ ಏನಿದೆ, ಮಣ್ಣು ಯಾವುದು, ಇದರ ಬೆಲೆ ಎಷ್ಟು, ನೀರಿನ ಸ್ಥಿತಿ ಹೇಗಿದೆ, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವ್ರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅವರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಇದು ವಿಲೇಜ್ ಅಟ್ಯಾಚ್ ಇರುವಂಥ 3 ಎಕರೆ 20 ಗುಂಟೆ ಮಾರುವಂಥ ಜಮೀನು. ನೀವು ನೋಡ್ತಾ ಇದ್ದೀರಾ, ವಿಲೇಜ್ ಪಕ್ಕನೇ ನೋಡಿದ್ದು. ನಿಮಗೆ ಈ ಕಡೆಯಿಂದ ಹೆಚ್ಚು ಕಮ್ಮಿ ಒಂದು 300-400 ಅಡಿ ರೋಡ್ ಪೇಸ್ ಸಿಗುತ್ತೆ. ತಾರ್ ರೋಡ್ ನೋಡ್ತಾ ಇದ್ದೀರಾ, 300 ತಪ್ಪಿದರೆ 350 ಅಡಿ ಹೆಚ್ಚು ಕಮ್ಮಿ ಆಗುತ್ತೆ ರೋಡ್ ಪೇಸ್. ನಿಮಗೆ ಇಲ್ಲಿಂದ ಕರೆಂಟ್ ಕಂಬದಿಂದ ಹಿಡಿದು ಈ ಕಡೆ ಮೂಲೆವರೆಗೂ ಇದೆ. ಅಂದರೆ ಮನೆಗಳು ಕಾಣಿಸ್ತಾ ಇದ್ದಾವೆ ಇಲ್ಲಿ ವಿಲೇಜ್ ಪಕ್ಕ. ಅಲ್ಲಿಂದ ಮತ್ತು ಈ ಕಡೆ ತಾರ್ ರೋಡಿಂದ ನಿಮಗೆ ಅಲ್ಲಿ ಹುಣಸೆ ಮರ ಕಾಣಿಸ್ತಾ ಇದೆ, ಅಲ್ಲಿವರೆಗೂ ಜಮೀನಿದೆ. ನಿಮಗೆ ಉದ್ದ ಜಾಸ್ತಿ ಇದೆ, ಅಗಲ ಒಂದು 350 ಅಡಿ ಬರ್ಬೋದು ರೋಡ್ ಪೇಸು. ವಿಲೇಜ್ ಅಂದರೆ ಪಕ್ಕನೇ, ಎಲ್ಲ ವಿಲೇಜ್ ಪಕ್ಕನೇ ಇರುವಂಥ ಜಮೀನಿದು. ನೀವು ಅಕಸ್ಮಾತ್ ಮುಂದೆ ಫ್ಯೂಚರಲ್ಲಿ ಸೈಟ್ ಆದರೂ ಮಾಡ್ಕೋಬೋದು, ಅಥವಾ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡಿಕೊಂಡು ಸಣ್ಣದಾಗಿ ಫಾರ್ಮ್ ಹೌಸ್ ಮಾಡ್ಕೋಬೋದು. ಯಾವುದೇ ರೀತಿ ತೊಂದರೆ ಇಲ್ಲ, ತುಂಬ ಚೆನ್ನಾಗಿದೆ. ಜೊತೆಗೆ ಇದು ಪ್ಯೂರ್ ರೆಡ್ ಸಾಯಿಲ್. ನೀವು ನೋಡ್ತಾ ಇದ್ದೀರಾ, ಮಣ್ಣು ಪ್ಯೂರ್ ರೆಡ್ ಸಾಯಿಲ್, ಯಾವುದೇ ರೀತಿ ತೊಂದರೆ ಇಲ್ಲ. ಮಣ್ಣು ಕಲ್ಲು ಕೂಡ ಜಾಸ್ತಿ ಇಲ್ಲ, ನೋಡಿ ನಿಮಗೆ ಕಾಣಿಸ್ತಾ ಇದೆ ಮಣ್ಣು ಪ್ಯೂರ್ ರೆಡ್ ಸಾಯಿಲ್. ತಾರ್ ರೋಡಿಂದ ಹುಣಸೆ ಮರದವರೆಗೂ ಜಮೀನಿದೆ. ನಿಮಗೆ ರೋಡ್ ಪೇಸ 360 ಅಡಿ ಅಥವಾ 300 ಅಡಿ ಹೆಚ್ಚು ಕಮ್ಮಿ ಅಂದಾಜಿನ ಮಟ್ಟಿಗೆ ಹೇಳಿರ್ತೀನಿ. ಇದು ಕೂಡ್ಲಿಗಿ ತಾಲೂಕಲ್ಲಿ ಬರುವಂಥ ಜಮೀನಿದು. ಜೊತೆಗೆ ವಿಲೇಜ್ ಪಕ್ಕ ಇರುವಂಥ ಜಮೀನು. ಜೊತೆಗೆ ನೀರಿನ ಸ್ಥಿತಿ ಹೇಳೋದಾದರೆ ಇಲ್ಲಿ ಯಾವುದೂ ಕೂಡ ಬೆದ್ದಲಿಲ್ಲ, ಅಂದರೆ ಎಲ್ಲವೂ ಅಗ್ರಿಕಲ್ಚರ್ ಲ್ಯಾಂಡೇ. ಈ ಜಮೀನಿನ ಮಾಲೀಕ ಕೆಲವೊಂದು ಕಾರಣಾಂತರಗಳಿಂದ ಬೇರೆ ಕಡೆ ಜೀವನ ಮಾಡ್ತಾ ಇದ್ದಾನೆ. ಆದ್ದರಿಂದ ಇದನ್ನ ಮಾರ್ತಿರೋ ಉದ್ದೇಶ ಬಿಟ್ಟರೆ ಬೇರೆ ಯಾವ ಉದ್ದೇಶನೂ ಇಲ್ಲ. ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ. ನೀವು ನೋಡ್ತಾ ಇರಿ, ಗಮನಿಸ್ರಿ, ಎಲ್ಲ ಕಡೆ ಕೂಡ ಅಗ್ರಿಕಲ್ಚರ್ ಲ್ಯಾಂಡೇ ಇದೆ. ನೀರಿಂದಂತೂ ಈ ಭಾಗದಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ. ನೀವು ಒಂದು ಸಣ್ಣದಾಗಿ ಫಾರ್ಮ್ ಹೌಸ್ ಮಾಡಿಕೊಂಡ್ರು ವಿಲೇಜ್ ಪಕ್ಕ, ಜೊತೆಗೆ ಒಂದು ಮನೆ ಮಾಡ್ಕೊಂಡು ಅಲ್ಲೇ ವಾಸ ಮಾಡೋದಕ್ಕೂ ಯಾವುದೇ ರೀತಿ ತೊಂದರೆ ಇಲ್ಲ. ನೀವು ಸುತ್ತಲೂ ನೋಡ್ತಾ ಇದ್ರೆ ಅಗ್ರಿಕಲ್ಚರ್ ಲ್ಯಾಂಡ್ಸೇ, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಜೊತೆಗೆ ಇದು ಜನರಲ್ ಪ್ರಾಪರ್ಟಿ. ನಾನು ನಿಮಗೆ ಪ್ರತಿ ವಿಡಿಯೋದಲ್ಲಿ ಕೂಡ ಹೇಳ್ತೀನಿ, ಇದು ಜನರಲ್ ಪ್ರಾಪರ್ಟಿ. ಯಾವುದೇ ರೀತಿ ನಾನು ಜನರಲ್ ಪ್ರಾಪರ್ಟಿ ಹೊರತುಪಡಿಸಿ ಬೇರೆ ಯಾವ ವಿಡಿಯೋನೂ ಕೂಡ ನಾನು ನಿಮಗೆ ಅಪ್ಲೋಡ್ ಮಾಡೋದಿಲ್ಲ. ಯಾವುದೇ ರೀತಿ ಅನುಮಾನ ಇಲ್ಲದೆ ಬೇರೆಯವ್ರಿಗೂ ಕೂಡ ನೀವು ಶೇರ್ ಮಾಡ್ಬೋದು. ಜೊತೆಗೆ ನೀವು ಜಮೀನು ಖರೀದಿಸುವ ವಿಚಾರದಲ್ಲಿ, ಜಮೀನು ವಿಸಿಟ್ ಸಮಯದಲ್ಲಿ ಒಂದು ಅರ್ಧ ಗಂಟೆ ಜಮೀನಲ್ಲಿ ಟೈಮನ್ನು ಸ್ಪೆಂಡ್ ಮಾಡಿ. ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಿಮಗೆ ಅಲ್ಲೇ ಸಿಕ್ಬಿಡುತ್ತೆ ಅಂತ ಹೇಳ್ತಾ, ಜೊತೆಗೆ ಇದು ನಾನು ಮತ್ತೆ ಹೇಳ್ತಾ ಇದ್ದೀನಿ, ವಿಲೇಜ್ ಪಕ್ಕ. ಅಂದರೆ ಈ ಕಡೆ ಭಾಗದಲ್ಲಿ ಎಡಗಡೆ ಭಾಗದಲ್ಲಿ ಬಲಗಡೆ ಜಮೀನಿದ್ರೆ ಎಡಗಡೆ ಭಾಗದಲ್ಲಿ ಮನೆಗಳಿದ್ದಾವೆ. ಈ ಜಮೀನು ಪಕ್ಕದಲ್ಲಿ ಮನೆ ಇದೆ. ಅಂದರೆ ಸಂಪೂರ್ಣವಾಗಿ ವಿಲೇಜ್ಗೆ ಅಟ್ಯಾಚ್ ಆಗಿರುವಂಥ ಜಮೀನಿದು. ಯಾರಾದರೂ ವಿಲೇಜ್ ಪಕ್ಕ ನನಗೆ ಜಮೀನು ಬೇಕು ಅನ್ನೋಂಥವ್ರಿದ್ರೆ ಈ ಕಡೆ ಗಮನ ಹರಿಸ್ಬೋದು. ತುಂಬ ಚೆನ್ನಾಗಿದೆ. ಇನ್ನು ನಿಮ್ಮಲ್ಲಿ ನನ್ನದೊಂದು ಮನವಿ, ನನ್ನಲ್ಲಿ ಏನಾದರೂ ವಿವರಣೆ ಕೊಡುವಂಥ ಸಮಯದಲ್ಲಿ ತಪ್ಪು ಲೋಪದೋಷಗಳಿದ್ದರೆ ಖಂಡಿತ ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಅವನ್ನು ತಿದ್ದುಕೊಂಡು ಮುಂದಿನ ವಿಡಿಯೋಗಳಲ್ಲಿ ಸರಿಯಾದ ದಾರಿಯಲ್ಲಿ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ, ಜೊತೆಗೆ ಈ ಜಮೀನಿನ ಬೆಲೆ ವಿಚಾರಕ್ಕೆ ಬರ್ತೀನಿ ನಾನು ಕೊನೆಯದಾಗಿ. ನೀವು ನೋಡ್ತಾ ಇದ್ದೀರಾ ನೋಡಿರಿ, ವಿಲೇಜ್ಗೆ ಹೋಗೋ ದಾರಿ, ವಿಲೇಜಲ್ಲೇ ಇರೋದು. ಈ ಕಡೆ ಮನೆ ಇದೆ ನೋಡಿ. ನಾನು ನಿಮಗೆ ಒತ್ತಿ ಹೇಳ್ತೀನಿ, ಭಾಳ ಜನ ಕೇಳ್ತಾ ಇದ್ರು ನನಗೆ, ವಿಲೇಜ್ ಪಕ್ಕದಲ್ಲಿ ನನಗೆ ಜಮೀನು ಬೇಕು, ವಿಲೇಜ್ ಪಕ್ಕದಲ್ಲಿ. ಇದು ನಿಮಗೆ ಭಾಳ ಸೂಕ್ತ. ಜೊತೆಗೆ ತಾರ್ ರೋಡ್ ಅಟ್ಯಾಚ್ ಇರುವಂಥದ್ದು. ಬೇರೆ ಯಾರೋ ಜಮೀನಿಗೆ ಹೋಗಿ ನೀವು ಒಳಗೋಗಿ ಜಮೀನಿಗೆ ಹೋಗ್ಬೇಕು ಅನ್ನೋಂಥ ಯಾವುದೇ ರೀತಿ ತೊಂದರೆ ಇಲ್ಲ. ವಿಲೇಜ್ ಪಕ್ಕ ಇರುವಂಥದ್ದು, ತಾರ್ ರೋಡ್ ಅಟ್ಯಾಚ್ ಇರುವಂಥದ್ದು. ಇನ್ನು 1 ಎಕರೆ ಈ ಜಮೀನಿಗೆ 10.5 ಹಿಡಿದು 11.5 ಲಕ್ಷ ಹೇಳ್ತಾರೆ. ಅದರ ಮಧ್ಯಭಾಗದಲ್ಲೇ ಆಗುತ್ತೆ. ಮತ್ತು ನೀವು ಗೆಸ್ ಮಾಡ್ಬೋದು 10.5 ಒಳಗೆ ಆಗೋದಿಲ್ಲ. ಯಾಕೆಂದರೆ ತಾರ್ ರೋಡ್ ಪಾಯಿಂಟ್ಸ್ ಯಾವಿದ್ರೂ ಕೂಡ 10.5-11 ಲಕ್ಷನೇ ಹೇಳೋದು, 15 ಲಕ್ಷದವರೆಗೂ ಹೇಳ್ತಾರೆ. ಆದರೆ ಇದು ಕೆಲವು ಸಮಸ್ಯೆಗಳಿರೋದ್ರಿಂದ ಓನರ್ಗೆ 10.5 ಹಿಡಿದು 11.5 ಹೇಳ್ತಾರೆ. ಕೂತ್ಕೊಂಡು ಮಾತಾಡಿದ್ರೆ ಒಂದು ಮಧ್ಯಭಾಗದಲ್ಲಿ ಒಂದು 11ಕ್ಕೆ ಫೈನಲ್ ಆಗ್ಬೋದು ಅಂತ ನನ್ನ ಅಂದಾಜು.
1 ಎಕರೆ 10ವರೆಯಿಂದ 11.5 ಲಕ್ಷ. ಇನ್ನು ಇದೇ ರೀತಿ ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು, ಅವ್ರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.